ಗಾಡಿ ಏನೋ ರೆಡಿ ಆಗಿದೆ ಇವಾಗ, ಬಟ್ ಇನ್ನು ಬ್ರೇಕ್ ಇನ್ ಪೀರಿಯಡ್ ಅಂತಾರಲ್ವಾ, ಅದು ಇಂಜಿನಿನ ಇವಾಗ ತಾನೇ ಎಲ್ಲ ಹೊಸ್ದಾಗೆಲ್ಲ ಪಾರ್ಟ್ ಎಲ್ಲ ಹಾಕಿದ್ದಾರೆ. ಏನು ಆಗಿದ್ದಿದ್ದು ವಿಷಯ ಅಂದರೆ ಕ್ಯಾಮ್ ಶಾಫ್ಟು, ಚೈನ್ ಟೆನ್ಷನರು ಎಲ್ಲ ಬ್ಲಾಕ್ ಆಗೋಗಿ, ಥ್ಯಾಂಕ್ಸ್ ಟು ಮೋಟೋ ಡಾಕ್ ರಾಮಮೂರ್ತಿ ನಗರ್, ಅವರೇ ಇವಾಗ ನಮಗೆ ಅಫಿಷಿಯಲ್ ಮೆಕ್ಯಾನಿಕ್ ಥರ ಆಗಿದ್ದಾರೆ. ಕ್ರೇಜಿ ಮಾಡ್ತಾರೆ ಕೆಲಸ ಮಲಯಾಳಿಗಳು. ಕೆಲಸ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ತುಂಬ ದಿನ ಆಯಿತು ಮಾತಾಡಿ, ವಿಡಿಯೋ ಅಪ್ಲೋಡ್ ಮಾಡಿ. ಏನು ಮಾಡೋಣ, ಹಾಸ್ಪಿಟಲ್ಗೆ ಜಾಯ್ನ್ ಆಗಿದ್ದೀನಿ. ಕೆಲಸ ಅಂತ ಸಾಯಿಸ್ತಿದ್ದಾರೆ. ಒಂದು ರಜಾ ಇಲ್ಲ, ಒಂದು ಬ್ರೇಕ್ ಇಲ್ಲ. ಮೆಂಟಲ್ ಹೆಲ್ತ್ ಅಂತೂ ಎಕ್ಕುಟ್ಟೋಗಿದೆ, ಹಂಗಾಗೋಗಿದೆ ಕತೆ. ಏನು ಮಾಡೋದು ಅಂತ ಹಂಗೆ ಚಿಲ್ ಮಾಡ್ತಾ ಇದ್ದೀವಿ ಹಾಸ್ಪಿಟಲಲ್ಲಿ. ಸೊ ತುಂಬ ದಿನ ಆದಮೇಲೆ ಲೀವ್ ತಗೊಂಡು ಹಂಗೆ ಬಂದೆ ಊರಿಗೆ. ಗಾಡಿ ರಿಪೇರಿ ಮಾಡಿಸ್ದೆ, ಎಷ್ಟು ಅಂತ ಕೇಳಬೇಡಿ, ಸೈಕಾಗೋಗತ್ತೆ. ಇಂಜಿನ್ ಫುಲ್ಲು ಏನೇನೋ ಕೆಲಸ ಆಗಿತ್ತು. 1 ತಿಂಗಳಂತೂ ಗಾಡಿ ಗ್ಯಾರೇಜಲ್ಲೇ ಇತ್ತು. ಅವ್ರು ಕೊಟ್ಟಿದ್ದ ಎಸ್ಟಿಮೇಷನ್ ಬಿಲ್ ಬಂದು 42,000, ಬಟ್ ಟೋಟಲಿ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ 33,000 ಆಯಿತು. ಸೊ ಅದಕ್ಕೆ 33,000 ಎಲ್ಲ ಅರೇಂಜ್ ಮಾಡಿ, ಅವ್ರಿಗೆ ಪೇ ಮಾಡಿ, ಮತ್ತೆ ಗಾಡಿ ತಂದು ಮನೇಲಿ ನಿಲ್ಲಿಸಿ, ಮತ್ತೆ ಕೆಲ್ಸಕ್ಕೆ ಸೇರಿಕೊಂಡು ಎಲ್ಲ ಸೈಕಾಗೋಗಿದೆ. ಏನು ಮಾಡೋಣ, ಅವೆಲ್ಲ ಇರಲೇಬೇಕು. ಆದರೂ 10 ವರ್ಷ ಆಗಿದೆ ಗಾಡಿಗೆ. ಹತ್ರ 1,00,000 ಕಿಲೋಮೀಟರ್ ದಾಟಿ ಇಂಜಿನ್ ಕೆಲಸ ಬಂದಿರೋದ್ರಿಂದ ಅಷ್ಟೊಂದು ಏನೂ ಇಂಪ್ಯಾಕ್ಟ್ ಅನಿಸಲ್ಲ. ಬಟ್ ಆದರೂ 1 ಟೈಮ್ ದುಡ್ಡು ಅಂದಿದ್ದಕ್ಕೆ ಸ್ವಲ್ಪ ಸೈಕ ಆಯಿತು ಅರೇಂಜ್ ಮಾಡೋದ್ರಲ್ಲಿ. ಎಲ್ಲ ಹೆಂಗೋ ಅರೇಂಜ್ ಮಾಡಿಕೊಂಡೆ. ಇವಾಗ ಗಾಡಿ ಎಲ್ಲ ರಿಪೇರ್ ಆದಮೇಲೆ ಒಂದು 200-300 ಓಡಿಸಿದ್ದೀನಿ ಅನಿಸುತ್ತೆ. ಇನ್ನೂ ಒಂದು 300 ಕಿಲೋಮೀಟರ್ಸು ಹಾಗೆ ಸ್ಲೋ ಆಗಿ 4,000-5,000 ಮೇಲೆ ಹೋಗಬಾರ್ದು ಅಂತ ಹೇಳವನೆ RPM. ಇವಾಗ ಚೇಂಜ್ ಗೊತ್ತಾಗ್ತಿದೆಯಾ ನಿಮಗೆ ಸೌಂಡಲ್ಲೆಲ್ಲ? ನೋಡಿ, ಇವಾಗ ಸೈಲೆಂಟಾಗಿ ಹೋಗ್ತಿದೆ. ಮೊದಲೆಲ್ಲ ಪಟ್ಟ 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 ಅಂತ ಆಟೋ ಥರ ಸೌಂಡ್ ಹೋಗ್ತಿತ್ತು ಕಂಪೇರ್ ಮಾಡಿದ್ರೆ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ಶಾರ್ಟ್ ಸ್ಪಿನ್ ಹಾಕೋಣ, ನೀವೆಲ್ಲ ಹೆಂಗಿದ್ದೀರಾ, ಏನು ಕತೆ, ಅದು ಇದು ಅಂತ ಮಾತಾಡೋಣ ಅಂತ ಹಂಗೆ ಬಂದೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರು. 1 ತಿಂಗಳೇ ಆಗೋಯ್ತೆ ನೋಡಿ, ಹ್ಯಾಪಿ ನ್ಯೂ ಇಯರು ಇಲ್ಲ, ಏನೂ ಇಲ್ಲ. ಸಂಕ್ರಾಂತಿ ಆಯಿತು, ನ್ಯೂ ಇಯರ್ ಆಯಿತು. ಬಟ್ ಆದರೂ ನಮಗೆಲ್ಲ ನ್ಯೂ ಇಯರ್ ಯಾವಾಗ ಹೇಳಿ? ಯುಗಾದಿಗೆ, ಇಲ್ಲ ಅಂದರೆ ನಮಗೆಲ್ಲ ಶಿವರಾತ್ರಿಗೆ. ಏನಂತೀರಾ? ಗಾಡಿಗೆ ಅಷ್ಟು ದುಡ್ಡು ಇಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವಾಗೆಲ್ಲ ಏನು ಮಾಡೋದು, ಹ್ಯಾಪೆನ್ಸ್ ಅಂತಾರಲ್ವ, ಎಲ್ಲದೂ ಆಗೋದು ಒಂದು ಒಳ್ಳೆಯದಕ್ಕೆ ಅಂತ. ಹಂಗೆ ಆಯಿತು. ಗಾಡಿ ಏನೋ ರೆಡಿ ಆಗಿದೆ ಇವಾಗ, ಬಟ್ ಇನ್ನು ಬ್ರೇಕ್ ಇನ್ ಪೀರಿಯಡ್ ಅಂತಾರಲ್ವ, ಅದು ಇಂಜಿನಿನ ಇವಾಗ ತಾನೇ ಎಲ್ಲ ಹೊಸ್ದಾಗೆಲ್ಲ ಪಾರ್ಟ್ ಎಲ್ಲ ಹಾಕಿದ್ದಾರೆ. ಸೊ ಅದಕ್ಕೆ ಮೆತ್ತಗೆ ಓಡಿಸ್ತಿದ್ದೀನಿ. ಬಟ್ ಇನ್ನೊಂದು 300-400 ಕಿಲೋಮೀಟರ್ಸ್ ಹಿಂಗೆ ಓಡಿಸಿ ಮತ್ತೆ ಒಂದು ಆಯಿಲ್ ಟಾಪ್ ಅಪ್ ಮಾಡಿಸ್ಕೊಂಡು ಮತ್ತೆ ಇನ್ನೂ ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಬಟ್ ಏನು ಅಂದರೆ ಹಾಸ್ಪಿಟಲ್ ಜಾಯ್ನ್ ಆಗಿರೋದ್ರಿಂದ ರಜಾ ಸಿಗ್ತಿಲ್ಲ. ರಜಾ ಅಲ್ಲ ಗುರುವೇ, ನನ್ನ ಟೈಮೇ ಸಿಗ್ತಿಲ್ಲ. ಮೀ ಟೈಮ್ ಅಂತಾರಲ್ವ, ಆ ಟೈಮು ಸಿಗ್ತಿಲ್ಲ. ಸೈಕ್ ಆಗೋಗ್ತಾ ಇದೆ. ಮೆಂಟಲಿ ಫುಲ್ ಡ್ರೈನ್ ಆಗೋಗ್ತಿದ್ದೀನಿ.
ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಬರೀ ರೂಮ್ಗೆ ಹೋಗೋದು, ಹಾಸ್ಪಿಟಲ್ಗೆ ಹೋಗೋದು, ರೂಮ್ಗೆ ಬರೋದು, ಮಲ್ಗೋದು, ಎದ್ದೇಳೋದು, ಸ್ನಾನ ಮಾಡೋದು, ಮತ್ತೆ ಹಾಸ್ಪಿಟಲ್ಗೆ ಬರೋದು, ಅಷ್ಟೇ ಆಗೋಗಿದೆ ಜೀವನ. ಮೊದಲಾಗಿದ್ದರೆ ಏನೋ ಒಂದು ಮಾಡ್ತಾಯಿದ್ದೆ ಸ್ವಲ್ಪ ಆರ್ಟಿಸ್ಟಿಕ್ಕಾಗಿ ಹಂಗೆ ಹಿಂಗೆ ಅಂತ. ಏನು ಅಂದರೆ ಚೈನ್ ಸ್ಪ್ರಾಕೆಟ್ ಹಾಕ್ಸ್ಬೇಕು, ಮತ್ತು ಟಯರ್ಗಳು ಹಾಕ್ಸ್ಬೇಕು, ಮತ್ತು ಒಂದು ಹೊಸ ಹೆಲ್ಮೆಟ್ ತಗೊಳ್ಳೋಣ ಅಂತಿದ್ದೀನಿ. ಹೆಲ್ಮೆಟ್ ರಿಟೈರ್ ಮಾಡಬೇಕು. ಸೊ ಇನ್ನು ಕೆಲಸಗಳು ತುಂಬ ಬಾಕಿ ಇದ್ದಾವೆ. 31,000 ಕೊಟ್ಟು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇವಾಗ. ಅದಕ್ಕೆ ಇವಾಗಲೇ ಏನೂ ಬೇಡ, ಆರಾಮಾಗೆ ನಡೀಲಿ. ಇನ್ನು ಸ್ವಲ್ಪ ಒಂದು 2 ಮಂತ್ಸ್ ಸ್ಯಾಲ್ರಿ ಬಂದರೆ ಆವಾಗ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಆರಾಮಾಗೇ ಇದೆ, ಓಡಿಸ್ತಿದ್ದೀನಿ ಅಲ್ವಾ, ಮಜಾ ಬರ್ತಿದೆ. ಮೊದಲೆಲ್ಲ ಸ್ವಲ್ಪ ಮಜಾ ಬರ್ತಿರ್ಲಿಲ್ಲ, ಏನೋ ಒಂಥರ ಸ್ಟ್ರಕ್ ಆದಂಗೆ ಅದು ಇದು ಅಂತಿತ್ತು. ಏನು ಆಗಿದ್ದಿದ್ದು ವಿಷಯ ಅಂದರೆ ಕ್ಯಾಮ್ ಶಾಫ್ಟು, ಚೈನ್ ಟೆನ್ಷನರು ಎಲ್ಲ ಬ್ಲಾಕ್ ಆಗೋಗಿ, ಏನು ಅಂದರೆ ಇಂಜಿನ್ ಆಯಿಲು ಅದರಲ್ಲಿರೋ ಡರ್ಟ್ ಎಲ್ಲ, ಡೆಬ್ರಿಸ್ ಎಲ್ಲ ಒಂದು ಫಿಲ್ಟರಲ್ಲಿ ಪಾಸ್ ಆಗಬೇಕು. ಅಲ್ಲಿ ಆ ಫಿಲ್ಟರು ಬ್ಲಾಕ್ ಆಗೋಗಿರೋದ್ರಿಂದ ಎಲ್ಲ ಡೆಬ್ರಿ ಎಲ್ಲ ಆಗಿ ಇಂಜಿನ್ ಆಯಿಲ್ ಎಲ್ಲ ತಿಕ್ಕಾಗೋಗಿ ಫ್ಲೋ ಇಲ್ದಿರ ಕ್ಯಾಮ್ ಚೈನ್ ಟೆನ್ಷನರ್ ಹೋಗಿ ಮತ್ತು ಅದೋಗಿ ಎಲ್ಲ ಆಗಿತ್ತು. ದೊಡ್ಡ ಕರ್ಮ ಕಾಂಡನೇ ಆಗೋಗಿತ್ತು. ಬಟ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ಥ್ಯಾಂಕ್ಸ್ ಟು ಮೋಟೋಡಾಕ್ ರಾಮಮೂರ್ತಿ ನಗರ್. ಅವರೇ ಇವಾಗ ನಮಗೆ ಅಫಿಷಿಯಲ್ ಮೆಕ್ಯಾನಿಕ್ ಥರ ಆಗಿದ್ದಾರೆ. ಕ್ರೇಜಿ ಮಾಡ್ತಾರೆ ಕೆಲಸ ಮಲಯಾಳಿಗಳು. ಕೆಲಸ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಬಟ್ ಏನು ಅಂದರೆ ಸ್ವಲ್ಪ ಸ್ಲೋ. ಮೊದಲೇ ಹೇಳ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಆಗ್ತಿದ್ದೀನಿ, ಅವರು ಸ್ವಲ್ಪ ಸ್ಲೋ. ಮತ್ತು ಅವ್ರ ವರ್ಕ್ ಚೆನ್ನಾಗಿರುತ್ತೆ, ಅವರು ಪ್ರೈಸ್ ಕೂಡ ಸ್ವಲ್ಪ ಕಾಸ್ಟ್ಲಿಯರೇ ಇರುತ್ತೆ. ಸೊ ನೋಡಿಕೊಂಡು ಹೋಗಿ. ನನ್ನ ಹೆಸರು ಹೇಳಿ, ಪುನೀತ್ ಅಂತ. ಅವರು ಸ್ವಲ್ಪ ಫೈನಲ್ ಬಿಲ್ಲಲ್ಲಿ ಸ್ವಲ್ಪ ಇದು ಕಮ್ಮಿ ಮಾಡೇ ಮಾಡ್ತಾರೆ ನನ್ನ ಹೆಸರು ಹೇಳಿ. ಕೋಡ್ ಗೀಡ್ ಏನಿಲ್ಲ, ಅಷ್ಟೊಂದು ದೊಡ್ಡ ಇನ್ಫ್ಲೂಯೆನ್ಸರ್ ಏನಲ್ಲ ನಾನು. ನನ್ನ ಹೆಸರು ಹೇಳಿ, ಹಿಂಗೆ ಪುನೀತ್ ಫ್ರೆಂಡ್ ಅಂತೇಳಿ ಒಂದು 10% ಆಫ್ ದ ಬಿಲ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಕೇಳಬೇಡಿ. ಬಟ್ ವರ್ಕ್ ಚೆನ್ನಾಗಿದೆ ಗುರು. ನಾವು ಸ್ವಲ್ಪ ಬೈಕರ್ಸ್ ಎಲ್ಲ ಹೆಂಗೆ ಅಂದರೆ, ಅಕ್ಕ ಇನ್ನೊಂದು 1,000-2,000 ಜಾಸ್ತಿನೇ ಕೊಟ್ಬಿಡ್ತೀವಿ, ಗಾಡಿ ನಮ್ಗೆ ಚೆನ್ನಾಗಿ ಆಗಬೇಕು ಅಂಥ ಬೈಕರ್ಸ್ ಇರ್ತೀವಲ್ವ ನಾವೆಲ್ಲ. ಅಂಥವರು ಮೋಟೋಡಾಕ್ ಹತ್ರ ಬಿಡ್ರಿ. ನಾವು ಹೇಳಿದ ಪ್ರತಿ ಕಂಪ್ಲೇಂಟು ನೀಟಾಗಿ ಕೇಳಿಸ್ಕೊಂಡು ಮಾಡ್ತಾರೆ, ಬಟ್ ಸ್ವಲ್ಪ ಸ್ಲೋ ಮಾಡ್ತಾರೆ. ಸೊ ನಿಮ್ಮ ಟೈಮ್ ಇದ್ದು ಮಾಡಿಸ್ಕೋತೀನಿ ಅಂದರೆ ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಮೋಟೋಡಾಕ್. ಆದರೂ ಗಾಡಿ ಎಲ್ಲ ರಿಪೇರ್ ಮಾಡಿಸಿ ಫುಲ್ ಥ್ರಾಟಲ್ ಇಳಿಬೇಕು ಅಂದರೆ ಇನ್ನೂ ಒಂದು 300-400 ಕಿಲೋಮೀಟರ್ಸ್ ಹೋಗಬೇಕು ಅಂದ್ರಲ್ವ. ಏನು ಮಾಡೋದು, ನಮ್ಮ ಲೈಫಲ್ಲಿ ಬರ್ದಿಲ್ಲ ಅನ್ಸತ್ತೆ, ಮಜಾ ಮಾಡೋದು ಅನ್ಸ್ಬಿಟ್ಟೈತೆ. ಯಾವಾಗ ಈ 300-400 ಕಿಲೋಮೀಟರ್ಸ್ ಕ್ರಾಸ್ ಮಾಡಿ ಯಾವಾಗ ಫುಲ್ ಪವರ್ ಕೊಡ್ತೀನೋ ಆವಾಗ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. 31,000 ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋವರೆಗೂ ವೆಯ್ಟ್ ಮಾಡಬೇಕಷ್ಟೆ.